ಏನಿದು ಲೈಟ್ ಎಫೆಕ್ಟ್? ನಿಜಕ್ಕೂ ಕೂಡ ಮಕ್ಕಳ ಕಣ್ಣುಗಳ ಮೇಲೆ ಅಂತಹ ಪರಿಣಾಮವನ್ನು ಬೀರಬಹುದಾ? ಒಂದು ಫೋಟೋವನ್ನು ತೆಗೆಯುವಂಥದ್ದು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮೊಂದಿಗಿದ್ದಾರೆ ಅತಿಥಿಗಳು. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ವಿಚಾರ ಹೊರಬರಲಿಕ್ಕೆ ಪ್ರಮುಖವಾದಂತಹ ಕಾರಣೀಕರ್ತ ಅಂತಂದ್ರೆ ಮಂಗಳೂರಿನ ಯುವಕ ಅಶಿಕ್ ಅವ್ರನ್ನ ಖಂಡಿತವಾಗ್ಲೂ ನಾವು ಸ್ವಾಗತಿಸಬೇಕಾಗುತ್ತೆ. ಅಶಿಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ನವಜಾತ ಶಿಶುಗಳ ಫೋಟೋವನ್ನು ಕ್ಲಿಕ್ಕಿಸಬೇಡಿ, ಅದು ಮಗುವಿನ ಕಣ್ಣಿಗೆ ಅಪಾಯ ಅನ್ನೋದು ಬಹಳ ಜನರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಮುಂದಾಗ್ತಾರೆ. ಆರೋಗ್ಯ ಇಲಾಖೆಯ ಕಣ್ಣನ್ನು ಈಗ ಈ ವಿಚಾರ ತಿಳಿಸಿದೆ. ಬಂಟ್ವಾಳದ ಒಬ್ಬ ಸಾಮಾನ್ಯ ಯುವಕ ಆ ವಿಚಾರವನ್ನು ತಿಳಿಸಿರುವಂಥದ್ದು. ಮಕ್ಕಳ ಆರೋಗ್ಯದ ಕಾಳಜಿಯಿಂದ ಯುವಕ ಬರೆದಂತಹ ಆ ಪತ್ರವನ್ನು ಆರೋಗ್ಯ ಸಚಿವರು ಕೂಡ ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಲ್ಲ ಆಸ್ಪತ್ರೆಯಲ್ಲೂ ಈ ಕುರಿತು ವಿಶೇಷ ಎಚ್ಚರಿಕೆ ಇರುವಂತಹ ಸೂಚನಾ ಫಲಕವನ್ನು ಅಳವಡಿಸುವಂತಹ ಭರವಸೆಯನ್ನ ಕೂಡ ಈಗ ಡಾಕ್ಟರ್ ಕೊಟ್ಟಿರುವಂಥದ್ದು, ಹಾಗೆಯೇ ಆರೋಗ್ಯ ಸಚಿವರು ಕೂಡ ಕೊಟ್ಟಿರುವಂಥದ್ದು. ಹಾಗಿದ್ರೆ ಇದೆಲ್ಲದರ ಬಗ್ಗೆ ಒಂದು ವಿಶೇಷವಾದಂತಹ ವರದಿಯನ್ನು ಮೊದಲಿಗೆ ನೋಡೋಣ, ನಂತರ ಚರ್ಚೆ ಮಾಡೋಣ. ಈತನ ಹೆಸರು ಆಶಿಕ್ ಕುಕ್ಕಾಜಿ. ಮಂಗಳೂರಿನ ಬಿಸಿ ರೋಡಿನ ನಿವಾಸಿ. ಆರೋಗ್ಯ ಸಚಿವ ಯುಟಿ ಖಾದರ್ಗೆ ಪತ್ರ ಬರೆಯುವ ಮೂಲಕ ನವಜಾತ ಶಿಶುಗಳ ಆರೋಗ್ಯ ಕಾಳಜಿ ಮೆರೆದಿದ್ದಾನೆ. ಹೌದು, ಇದು ಮೊಬೈಲ್ ಯುಗ. ಎಲ್ಲೇ ಹೋದ್ರೂ ಫೋಟೋ ಕ್ಲಿಕ್ಕಿಸಿ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಇನ್ನು ಮಗು ಜನಿಸಿದ್ರೂ ಕೂಡ ಸಂಬಂಧಿಕರು ನವಜಾತ ಶಿಶುವಿನ ಫೋಟೋ ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಈ ರೀತಿ ಫೋಟೋ ಕ್ಲಿಕ್ಕಿಸೋದ್ರಿಂದ ನವಜಾತ ಶಿಶುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಬಗ್ಗೆ ಆಶಿಕ್ ಎಚ್ಚರಿಸಿದ್ದಾನೆ. ಇಂಟರ್ನೆಟ್ ಮೂಲಕ ನವಜಾತ ಶಿಶುಗಳ ಆರೋಗ್ಯದ ಮೇಲೆ ಪರಿಣಾಮದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಅಶಿಕ್ ಆರೋಗ್ಯ ಸಚಿವ ಯುಟಿ ಖಾದರ್ಗೆ ಪತ್ರ ಬರೆದಿದ್ದಾನೆ. ಫೋಟೋ ಕ್ಲಿಕ್ಕಿಸೋದ್ರಿಂದ ಮಕ್ಕಳ ಅಕ್ಷುಗಳ ಮೇಲೆ ಆಗುವ ಪರಿಣಾಮದ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ದಾನೆ. ಕರ್ನಾಟಕ ಆರೋಗ್ಯ ಸಚಿವರಿಗೆ ಒಂದು ಲೆಟರ್ ಬರೆದೆ. ಈ ಫ್ಲ್ಯಾಶ್ ಲೈಟಿಂದ ಮಕ್ಕಳ ಕಣ್ಣಿಗೆ ತೊಂದರೆ ಆಗ್ತದೆ, ಅದರ ಬಗ್ಗೆ ಕರ್ನಾಟಕ ಸ್ಟೇಟಲ್ಲಿ ಆ ಮಕ್ಕಳ ಫೋಟೋ ತೆಗೆಯುವುದರ ಬಗ್ಗೆ ಬ್ಯಾನ್ ಮಾಡಬೇಕು. ಅದನ್ನು ಹಾಸ್ಪಿಟಲ್ಗಳಲ್ಲಿ ಅದರ ಬಗ್ಗೆ ಸೂಚನಾ ಫಲಕ ಹಾಕಬೇಕು, ಎಚ್ಚರಿಕೆ ಫಲಕ ಹಾಕಬೇಕು ಅಂತ ನಾನು ಲೆಟ್ರ್ ಬರೆದು ಒಂದು 15 ದಿವಸದಲ್ಲಿ ನನಗೆ ಅವರಿಂದ ರಿಪ್ಲೈ ಬಂತು. ಅವರು ಆರೋಗ್ಯ ಸಚಿವರು ಅಷ್ಟು ಬೇಗ ಅದಕ್ಕೆ ಸ್ಪಂದಿಸ್ತಾರೆ ಅಂತ ನಾನು ನೆನೆಸಲಿಲ್ಲ. ಬೇಗ ಅದಕ್ಕೆ ಸ್ಪಂದಿಸಿದ್ದಾರೆ ಅವರು. ಅದರ ಬಗ್ಗೆ ಅವರು ಮಾತಾಡಿದಾಗ ಅದು ಈಗ ಹಾಸ್ಪಿಟಲ್ಗೆ ಎಚ್ಚರಿಕೆ ಫಲಕ ಹಾಕ್ತೇನೆ ಅಂತ ಹೇಳಿದ್ದಾರೆ. ಇದು ಆದೇಶ ಇದು ಮಾಡಿದೆ. ಆಶಿಕ್ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಆರೋಗ್ಯ ಸಚಿವರು ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಚ್ಚರಿಕೆಯ ಸೂಚನಾ ಫಲಕ ಹಾಕಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಆರೋಗ್ಯ ಇಲಾಖೆ ಕೂಡ ಸುತ್ತೋಲೆ ಹೊರಡಿಸಿದ್ದು ಶೀಘ್ರದಲ್ಲೇ ಜಾರಿ ಮಾಡುವುದಾಗಿ ಭರವಸೆ ನೀಡಿದೆ. ಯಾವುದೇ ಫ್ಲ್ಯಾಶನ್ನು ನಾವು ಮಗುವಿನ ಫೋಟೋನ ತೆಗೆಯೋದಿಲ್ಲ. ಹುಟ್ಟಿದ ತಕ್ಷಣ ತಾಯಿ ಎದೆ ಮೇಲೆ ಇಟ್ಟು ಮಗುವಿನ ಫೋಟೋ ತೆಗಿತೀವಿ. ಆದರೆ ಕಣ್ಣಿಗೆ ನಾವು ಯೂಶಲಿ ಕಾಟನ್ ಅಥವಾ ಏನಾದರೂ ಇಟ್ಟಿರ್ತೀವಿ, ಕಣ್ಣು ಕವರ್ ಮಾಡಿರ್ತೀವಿ ಒಂದು. ಆಮೇಲೆ ಫ್ಲ್ಯಾಶ್ ಇಲ್ಲದೆ ತೆಗಿತೀವಿ. ಆಮೇಲೆ ಓನ್ಲಿ ಫಾರ್ ದ ಸೆಕ್ಸ್ ಚೇಂಜ್ ಆಗೋದು ಅಂಥದ್ದೆಲ್ಲ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ಲೇ ನಾವು ಫೋಟೋ ತೆಗೆದು ಮಗುವಿಗೆ. ಮತ್ತು ಏನಾದರೂ ಮಿಸ್ ಅಪ್ರೋಪ್ರಿಯೇಟ್ ಒಬ್ಬರು ಮಗು ಒಬ್ಬರ ಕಡೆ ಹೋಯಿತು, ಚೇಂಜ್ ಆಯಿತು ಅನ್ನೋ ಉದ್ದೇಶ ಆಗಬಾರ್ದು ಅನ್ನೋ ಇದರಿಂದ ತಾಯಿ ಎದೆ ಮೇಲೆ ಇಟ್ಟು ತಾಯಿ ಮಗು ಈ ಮಗು ತಾಯಿಗೆ ಸೇರಿದ್ದು ಅನ್ನೋ ಒಂದು ಇಂಟೆನ್ಷನ್ಲಿ ನಾವು ತೆಗೆದು ಇದು ಮಾಡ್ತೀವಿ. ಫ್ಲ್ಯಾಶನ್ನು ನಾವು ಅವತ್ತು ಯೂಸ್ ಮಾಡೋದಿಲ್ಲ. ಒಟ್ನಲ್ಲಿ ಫೋಟೋ ಕ್ಲಿಕ್ಕಿಸೋದ್ರಿಂದ ನವಜಾತ ಶಿಶುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಬಗ್ಗೆ ಸಚಿವರಿಗೆ ಸಲಹೆ ನೀಡಿದ್ದಾನೆ. ಈ ಮೂಲಕ ಸಾರ್ವಜನಿಕರು ಕೂಡ ಈತನ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ನಿಜಕ್ಕೂ ಈ ಲೈಟ್ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದನ್ನ ಯಾರೋ ವೈದ್ಯರು ಮೊದಲಿಗೆ ತಿಳಿಸಿದ್ದಲ್ಲ ಆರೋಗ್ಯ ಸಚಿವರಿಗೆ, ಬದಲಿಗೆ ಒಬ್ಬ ಯುವಕ ತಿಳಿಸಿರುವಂಥದ್ದು. ಅಶಿಕ್ನೇ ಕೇಳಬೇಕಾಗತ್ತೆ. ಅಶಿಕ್, ನಿಜಕ್ಕೂ ಕೂಡ ಇಂಥದ್ದೊಂದು ವಿಚಾರ ತಮ್ಮ ಮನಸ್ಸಿಗೆ ಬಂದಿದ್ದು ಹೇಗೆ ಅಂತ? ನನಗೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಏನೋ ಒಂದು ಪೋಸ್ಟ್ ಬಂತು. ಯಾವುದೋ ಒಂದು ರಾಷ್ಟ್ರದಲ್ಲಿ ಮಗುವಿನ ಫ್ಯಾಮಿಲಿಯವರು ಯಾರು ಮಗುವಿನ ಫೋಟೋ ಕ್ಲಿಕ್ ಮಾಡುವಾಗ ಕಣ್ಣಿಗೆ ಎಫೆಕ್ಟ್ ಆಗಿ ಕಣ್ಣು ಕಳ್ಕೊಂಡಿದೆ ಅಂತ. ಹಾಗೆ ಅದನ್ನು ನೋಡಿ ನಾನು ಜಸ್ಟ್ ಆಫೀಸಲ್ಲಿ ಕುತ್ಕೊಂಡು ಟೈಪ್ ಮಾಡಿದೆ. ಒಂದು
ಒಂದು ಪ್ಯಾರ ಮಾಡಿದೆ, ಮತ್ತು ಹಾಕ್ಬೇಕಾ ಬೇಡ ಅಂತ ಇತ್ತು. ಮತ್ತು 2 ದಿನ ಕಳೆದ ನಂತರ ಅದನ್ನು ಟೈಪ್ ಮಾಡಿ ಇಟ್ಟೆ, ಆನಂತರ ಕಳಿಸ್ಬೇಕಾ ಬೇಡ ಅಂತ ಆಯಿತು. ಅದ್ರ ಒಂದು 2 ದಿವಸ ಬಿಟ್ಟು ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಅವರಿಗೆ. ರಿಜಿಸ್ಟರ್ ಪೋಸ್ಟ್ ಮಾಡಿದ ಒಂದು 15 ದಿವಸದಲ್ಲಿ ನನಗೆ ರಿಪ್ಲೈ ಬಂತು. ನಾನು ಅವರು ಅಷ್ಟು ಬೇಗ ಅದಕ್ಕೆ ಸ್ಪಂದಿಸ್ತಾರೆ ಅಂತ ನಾನು ನೆನೆಸಲಿಲ್ಲ. ಒಂದು 15 ದಿವಸದಲ್ಲಿ ನನಗೆ ರಿಪ್ಲೈ ಬಂದಿದೆ. ಆನಂತರ ಅವರಲ್ಲಿ ಭೇಟಿಯಾದಾಗ ಸೂಚನಾ ಎಚ್ಚರಿಕೆ ಫಲಕವನ್ನು ಹಾಸ್ಪಿಟಲ್ಗೆ ಅಳವಡಿಸ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಬಹುಶಃ ಅಂದ್ರೆ ನಾವು ನೇತ್ರ ತಜ್ಞರನ್ನ ಈ ಬಗ್ಗೆ ಕೇಳಬೇಕಾಗತ್ತೆ. ನಮ್ಮೊಂದಿಗೆ ನೇತ್ರ ತಜ್ಞರಾದಂತಹ ಡಾಕ್ಟರ್ ಶ್ರೀನಿವಾಸ್ ಕೂಡ ಜಾಯ್ನ್ ಆಗಿರುವಂಥದ್ದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಆಶಿಕ್ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು, ಅಂದರೆ ಕಣ್ಣಿಗೆ ತೊಂದರೆಯಾಗುತ್ತೆ ನವಜಾತ ಶಿಶುಗಳಿಗೆ ಫೋಟೋವನ್ನು ತೆಗೆದ್ರೆ ಎನ್ನುವಂಥದ್ದು, ಅದು ಫ್ಲ್ಯಾಶ್ ಮೂಲಕ. ಈ ವಿಚಾರ ನಿಜಕ್ಕೂ ಹೌದು, ಅಂದರೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಬಲ್ಲದು ಅಂತ? ಓಕೆ, ಇದರಿಂದ ಆಗಿರೋ ಪರಿಣಾಮ ಬಗ್ಗೆ ಬೇರೆ ಬೇರೆ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ಒಬ್ಬ ಜನರ ಬಗ್ಗೆ ಕಾಳಜಿ ಇರುವಂಥ ಯುವಕ ಈ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಅರ್ಜಿಯನ್ನು ಬರೆದ್ಬಿಟ್ಟು ಆಮೇಲೆ ಸರ್ಕಾರದವರು ಇದಕ್ಕೆ ತಕ್ಷಣ ಸ್ಪಂದಿಸಿದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ. ಇದು ನಿಜವಾಗ್ಲೂ ಈ ಫ್ಲ್ಯಾಶಿಂದ ಕಣ್ಣಿಗೆ ತೊಂದರೆ ಆಗತ್ತಾ ಇಲ್ವಾ ಅಂತನ್ನೋದು ನಿಮ್ಮ ಪ್ರಶ್ನೆ. ಈಗ ಸೊ ಇದರಲ್ಲಿ ನಾವು ಭಾಳಷ್ಟು ನಿಟ್ಟಿನಿಂದ ನೋಡಬೇಕಾಗತ್ತೆ. ಆ ಫ್ಲ್ಯಾಶ್ನಲ್ಲಿ ಎಷ್ಟು ಪವರ್ ಇದೆ, ಆ ಪವರಿಂದ ಕಣ್ಣಿನ ಯಾವ ಭಾಗಕ್ಕೆ ತೊಂದರೆ ಆಗುತ್ತೆ, ಆಮೇಲೆ ಇದನ್ನು ಫ್ಲ್ಯಾಶನ್ನು ನಾವು ಒಂದು ಗುಣಮಟ್ಟಕ್ಕೆ ನಾವು ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಮಾರ್ಕೆಟಿಗೆ ಬಿಟ್ಟಿದ್ದೀವ, ಈ ರೀತಿ ಪ್ರಶ್ನೆಗಳೆಲ್ಲ ಬರುತ್ತೆ. ಸೊ ISO ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಇರುತ್ತೆ. ISO ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಆರ್ಗನೈಸೇಷನ್. ಸೊ ಇವರು ಒಂದು ಫ್ಲ್ಯಾಶ್ನಲ್ಲಿ ಇಷ್ಟು ಇರಬೇಕು, ಇದರಿಂದ ಕಣ್ಣಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಸೊ ಇದನ್ನು ನೋಡಿದಾಗ ಈ ರೀತಿ ಫ್ಲ್ಯಾಶ್ನಿಂದ ಕಣ್ಣಿನ ರೆಟಿನ ತೊಂದರೆ ಆಗಲ್ಲ. ಇದ್ರ ಬಗ್ಗೆ ಚೈನಾದಲ್ಲಿ, ಈಗ ಇವ್ರು ಹೇಳಿದ್ರ ಪ್ರಕಾರ ಚೈನಾದಲ್ಲಿ ಇದೊಂದು ಇನ್ಸಿಡೆಂಟ್ ಆಗಿದೆ. ಸೊ ಅದರಲ್ಲಿ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಫೋಟೋ ತೆಗೆದಾಗ ಕಣ್ಣಿನ ಮಗುವಿನ ಕಣ್ಣು ಹಾಳಾಗಿದೆ ಅಂತ ಹೇಳ್ಬಿಟ್ಟು ಒಂದು ವರದಿ ಇತ್ತು. ಸೊ ಅದ್ರ ಬಗ್ಗೆ ಈಗ ತೋರಿಸ್ತಾ ಇದ್ದಿರಲ್ಲ, ಅದೇ ನಾನು ನೋಡಿರೋದು ಅದು. ಸೊ ವಿಲ್ಸ್ ಐ ಹಾಸ್ಪಿಟಲ್ ಅಂತ ಅಮೆರಿಕಾದಲ್ಲಿ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ದ ವರ್ಲ್ಡ್. ಸೊ ಅಲ್ಲಿ ತಜ್ಞರು ಕೂಡ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ, ಇದರಿಂದ ಏನೂ ಆಗಿಲ್ಲ ಅಂತ. ಸೊ ಈಗ ನಮಗೆ ಲೈಟ್ ಬರುತ್ತಲ್ಲ, ಫ್ಲ್ಯಾಶ್ನಲ್ಲಿ ಲೈಟ್ ಬರುತ್ತಲ್ಲ, ಯಾವ ರೀತಿ ಲೈಟ್ ಬರುತ್ತೆ ನಮಗೆ? ಇದು ವಿಸಿಬಲ್ ಲೈಟ್, ಅಂದರೆ ಕಣ್ಣಿಗೆ ಕಾಣುವಂಥ ಲೈಟ್. ಆಮೇಲೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತ ಬರುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ ಅಂತ. ಸೊ ಈ ರೀತಿ ನಮಗೆ ರೇಡಿಯೇಷನ್ಸ್ ಬರುತ್ತೆ. ಈಗ ಫ್ಲ್ಯಾಶ್ನಲ್ಲಿ ಬರೋವಂಥದ್ದು ನಮಗೆ ಕಣ್ಣು ಕಾಣುವಂಥ ಲೈಟ್ ಇದು. ಬೆಳಕಿದ್ರೇ ನಾವು ರೆಕಗ್ನೈಸ್ ಮಾಡ್ತೀವಿ. ಆದರೆ ನಮಗೆ ಕಣ್ಣಿಗೆ ಕಾಣ್ದಲೇ ಇರೋವಂಥ ಕೆಲವು ಲೈಟ್ ಇರುತ್ತೆ. ಸೊ ಅದು ಅಲ್ಟ್ರಾ ವೈಲೆಟ್ ರೇಸ್ ಅಂತ. ಸೂರ್ಯನಿಂದ ಅದು ಅಲ್ಟ್ರಾ ವೈಲೆಟ್ ರೇಸ್ ಬರ್ತಾನೇ ಇರುತ್ತೆ. ಸೊ ಆದ್ದರಿಂದ ಆ ಸೂರ್ಯನಲ್ಲಿ ಅಲ್ಟ್ರಾ ವೈಲೆಟ್ ABC ಅಂತ ಬೇರೆ ಬೇರೆ ಥರ ಲೈಟ್ ಇರುತ್ತೆ. ನಮಗೆ ಸೂರ್ಯ ಇಲ್ಲ ಅಂತಂದರೆ ನಮ್ಮ ಜೀವನನೇ ಇಲ್ಲ. ಆದರೆ ಸೂರ್ಯನ ಕಿರಣ ಕೂಡ ಕಣ್ಣಿನ ಡ್ಯಾಮೇಜ್ ಮಾಡುತ್ತೆ. ನಮ್ಮ ನೇಚರ್ ಯಾವ ಥರ ಇದೆ ಅಂತಂದರೆ, ಇದಕ್ಕೂ ನಾವು ಒಂದು ಪ್ರಿವೆನ್ಷನ್, ಡ್ಯಾಮೇಜನ್ನು ತಡೆಗಟ್ಟೋದಕ್ಕೆ ಬೇಕಾದಷ್ಟು ರೀತಿ ನಮಗೆ ಮೆಥಡ್ಸ್ ಕೊಟ್ಟಿದೆ. ಜೋರಾಗಿ ನಾವು ಒಂದು ಲೈಟ್ ಹಾಕ್ತೀವಿ ಒಬ್ಬರ ಮೇಲೆ. ಫಾರ್ ಎಕ್ಸಾಂಪಲ್, ಮಗುನ ಮೇಲೆ ತುಂಬ ತೀಕ್ಷ್ಣವಾಗಿರೋ ಬೆಳಕು ನಾವು ಬಿಡ್ತೀವಿ, ಅವಾಗ ಮಗು ಬೆಚ್ಚಿ ಬೀಳುತ್ತೆ, ಆಮೇಲೆ ಕಣ್ಣು ಮುಚ್ಕೊಳ್ಳುತ್ತೆ. ಸೊ ದೀಸ್ ಆರ್ ದ ವೆರಿ ವೆರಿ ಪ್ರಿಮಿಟಿವ್ ರಿಫ್ಲೆಕ್ಸಸ್. ಅಥವಾ ಮುಖನ ಆಚೆ ಕಡೆ ತಿರುಗಿಸುತ್ತೆ, ಮುಖ ಮುಚ್ಕೊಳ್ಳುತ್ತೆ. ಸೊ ಇದೆಲ್ಲ ಆಗುತ್ತೆ. ಸೊ ಇದು ಒಂದು ಥರ ರಿಫ್ಲೆಕ್ಸ್. ಇನ್ನೊಂದು ಕಾರ್ನಿಯಾ ಅಂತ, ಕಣ್ಣಿಂದ ಸಾಮಾನ್ಯವಾಗಿ ನಾವು ಕರಿಗುಡ್ಡೆ ಅಂತ ಹೇಳ್ತೀವಿ. ಕರಿಗುಡ್ಡೆ ಕೂಡ ಒಂದು ಥರದ ರೇಡಿಯೇಷನ್ನ ಪ್ರಿವೆಂಟ್ ಮಾಡುತ್ತೆ. ಲೆನ್ಸ್ ಅಂತ ಇರುತ್ತೆ, ಲೆನ್ಸ್ ಕೂಡ ಅಲ್ಟ್ರಾವೈಲೆಟ್ B ರೇಸನ್ನು ನಾವು ತಡೆಯುತ್ತೆ. ಆದರೆ B ರೇಸ್ ತಡೆಯೋದಕ್ಕೆ ಲೆನ್ಸಲ್ಲಿ ಇನ್ನೂ ಅಷ್ಟು ಶಕ್ತಿ ಬಂದಿರಲ್ಲ.
ಅಂದ್ರೆ ಸಾಕಷ್ಟು ಫ್ಯಾಕ್ಟರ್ಗಳು ಅಂದ್ರೆ ಸಾಂದರ್ಭಿಕವಾಗಿ ಇದು ಬದಲಾಗುತ್ತೆ ಅಂತ ಅನ್ನೋದು. ಹಾಗೆಯೇ ಡಾಕ್ಟರ್ ಮಂಜುನಾಥ್, ನಿಜಕ್ಕೂ ಮಕ್ಕಳ ವಿಚಾರ ಬಂದಾಗ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾರೆ ಎಲ್ಲ ಪೋಷಕರು. ಆದರೆ ಮಗು ಹುಟ್ಟಿದಾಕ್ಷಣ ಅದೊಂದು ರೀತಿಯ ಮೆಮೊರಿ, ಆ ಮೆಮೊರಿಯನ್ನು ತಮ್ಮಲ್ಲಿ ಇಟ್ಕೋಬೇಕು ಅಂತ ಅನ್ನೋ ಕಾರಣಕ್ಕೆ ಫೋಟೋಗಳನ್ನು ಕ್ಲಿಕ್ಕಿಸುವಂಥದ್ದು. ಆದರೆ ಅದು ಪರಿಣಾಮ ಬೀರುತ್ತೆ, ದುಷ್ಪರಿಣಾಮನೆಲ್ಲೋ ಬೀರುತ್ತೆ ಅಂತಂದಾಕ್ಷಣ ಅವರು ಹಿಂದೆಟ್ಟು ಹಾಕಿ ಹಾಕ್ತಾರೆ. ಆದರೆ ತಾವು ವೈದ್ಯರಾಗಿ ಆ ರೀತಿಯಾದಂಥ ಏನಾದರೂ ಒಂದು ಸೂಚನೆಗಳನ್ನು ಕೊಡ್ತಿದ್ರಾ ಬಂದಂತಹ ಪೋಷಕರು ತೆಗೆಯುವಾಗ? ಹೇಗೆ ನಡೆಯುತ್ತೆ ಅಂತ? ಈಗಲಿಂದ ಅಲ್ಲ, ಸುಮಾರು ವರ್ಷಗಳಿಂದ ನಾವು ಹೇಳ್ತಾನೆ ಇದ್ವಿ, ತೆಗೀರಿ ತೊಂದರೆ ಇಲ್ಲ, ಬಟ್ ವಿತೌಟ್ ಫ್ಲ್ಯಾಶ್ ಹಾಕ್ಕೊಳ್ಳಿ. ಫ್ಲ್ಯಾಶ್ ಹಾಕಿದ್ರೆ ಅವರೇ ಡಾಕ್ಟರ್ ಹೇಳಿದ ಹಾಗೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಕಣ್ಣು ಮುಚ್ಚಿದ ಫೋಟೋಕ್ಕಿಂತಲೂ ಕಣ್ಣು ತೆರೆದ ಫೋಟೋ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಅದು ಮುಖ್ಯ. ಈಗ ಡಾಕ್ಟರ್ ಶ್ರೀನಿವಾಸ್ ಹೇಳಿದ ಹಾಗೆ ಅದು ಸಾಮಾನ್ಯಕ್ಕೆ ಈ ಫ್ಲ್ಯಾಶ್ ಲೈಟ್ಸಲ್ಲಿ ವಿಬ್ಗೈರಲ್ಲಿ ಲೈಟ್ ಇದು OR ಇರುತ್ತಲ್ಲ ಅದರಲ್ಲಿ, ಸೊ ಅದು ಲೋ ವೇವ್ ಲೆಂತ್, ದೇ ನಾಟ್ ದಿ ಹೈ ಫ್ರೀಕ್ವೆನ್ಸಿ, ದೇ ಆರ್ ದಿ ಲೋ ಫ್ರೀಕ್ವೆನ್ಸಿ ಲೈಟ್ಸ್. ಅದು ಕಣ್ಣಿಗೆ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ತುಂಬ ಕಡಿಮೆ. ಸೊ ಹಾಗಾಗಿ ತಗೋಬಹುದು ಫೋಟೋಸು, ಬಟ್ ಆದಷ್ಟು ಫ್ಲ್ಯಾಶ್ ಅವಾಯ್ಡ್ ಮಾಡಿ. ಕಣ್ಣಿಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ. ಈಗ ಹೈ ಎನರ್ಜಿ ವಿಸಿಬಲ್ ಲೈಟ್ ಲೈಕ್ ಆರ್ಕ್ ಲೈಟ್ ಅಂಥದ್ದು ದೇ ಕ್ಯಾನ್ ಕಾಸ್ ಫೋಟೋ ರೆಟಿನೈಟಿಸ್. ಅದರಿಂದ ಫೋಟೋ ರೆಟಿನೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಇದೆಲ್ಲ ಯೂಸ್ ಮಾಡೋಂಥದ್ದು ಲೋ ಎನರ್ಜಿ ಲೈಟ್ಸ್. ಸೊ ಫ್ಲಕ್ಸ್ ವಾಟ್ ಎಂಟರ್ಸ್ ದಿ ಲೈಟ್ ದ ರೆಟಿನಾ ಇಸ್ ಫಾರ್ ಲೆಸರ್. ಸೊ ಹಾಗಾಗಿ ಕಣ್ಣಿಗೆ ಅದರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಕಡಿಮೆ ಇದ್ದರೂ ಸಹ ಕಣ್ಣು ಮಗು ಮುಚ್ಚುತ್ತೆ, ರಿಫ್ಲೆಕ್ಸಸ್ ಎಲಿಸಿಟ್ ಆಗುತ್ತೆ. ಅದ್ರ ಬದಲು ಮಗು ಶಾಂತವಾಗಿ ಮಲಗಿರುವಂತಹ ಮಗುನ ಅದ್ರ ಫೋಟೋ ತೆಗೆದು, ಅಥವಾ ಆಡ್ತಿರೋ ಮಾಮೂಲಿ ಲೈಟಲ್ಲಿ ಆಡ್ತಿರೋಂಥ ಮಗುನ ಫೋಟೋ ತೆಗೆಯೋದು ಉತ್ತಮ. ಸೊ ಇನ್ನೊಂದೇನು ಅಂದರೆ, ಮಕ್ಕಳಲ್ಲಿ ಫಿಸಿಯೋಲಾಜಿಕಲ್ ಫೋಟೋಫೋಬಿಯಾ ಅಂತ ಕರಿತೀವಿ. ಅಂದರೆ ಅಪ್ ಟು 6 ವೀಕ್ಸ್ ಮಕ್ಕಳು ಬೆಳಕಿರೋ ಇದರಲ್ಲಿ ಕಣ್ಣು ತೆರೆಯೋದಕ್ಕೆ ಸಾಧ್ಯ ಇಲ್ಲ, ಓಕೆ, ಕಣ್ಣು ಮುಚ್ಕೊಂಡ್ಬಿಡುತ್ತವೆ. ಆಮೇಲೆ ಪ್ಯೂಪಿಲ್ ಸೈಜ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಇಟ್ಸ್ 2.2 millimeters ಆಸ್ ಕಂಪೇರ್ ಟು 3.3 millimeters ಇನ್ ಅಡಲ್ಟ್. ಸೊ ಲೈಟ್ ಎಂಟರ್ ಅವ್ರು ಹೇಳಿದಾಗೆ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಫಸ್ಟ್ ಥಿಂಗ್ ಈಸ್ ಐಲಿಡ್ಸ್ ಇರುತ್ತೆ, ಕಾರ್ನಿಯಾ ಇದೆ, ಲೆನ್ಸ್, ದೇ ಆಲ್ ಗಿವ್ ಯು ಪ್ರೊಟೆಕ್ಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಫಿಸಿಯೋಲಾಜಿಕಲ್ ಫೋಟೋಫೋಬಿಯಾ. ಕಣ್ಣು ಮುಚ್ಕೊಂಡ್ಬಿಡುತ್ತೆ, ಮಗು ತಿರುಗಿಸ್ಕೊಂಡ್ಬಿಡುತ್ತೆ. ಫಿಸಿಯೋಲಾಜಿಕಲ್ ಫೋಟೋಫೋಬಿಯಾ ಇಟ್ ಸೆಲ್ಫ್ ಇಸ್ ಅ ಬಿಗ್ ಫ್ಯಾಕ್ಟರ್. ಅದರಿಂದನೇ ಮಗುಗೆ ಕಣ್ಣಿಗೆ ತೊಂದರೆ ಆಗುವಂಥ ಬಹಳಷ್ಟು ಇರೋದಿಲ್ಲ ಅಂತ ಇರೋದಿಲ್ಲ. ಬಹುಶಃ ಅಂದ್ರೆ ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಯಾವ ರೀತಿಯಲ್ಲಿ ಫೋಟೋ ತೆಗೆದಾಗ, ಅಂದ್ರೆ ಫ್ಲಾಶ್ ಇದ್ದು ತೆಗೆದಾಗ ಏನಾದರೂ ಪರಿಣಾಮಗಳಾಗುತ್ತಾ ಇಲ್ವಾ, ಯಾವ ಹಂತದಲ್ಲಿರಬೇಕು, ಹೇಗೆ, ಜೊತೆಗೆ ಆಶೆಗೆ ಇಂತಹದೊಂದು ಕಾನ್ಸೆಪ್ಟ್ ಬಂದಾಗ ಅವರು ಆರೋಗ್ಯ ಸಚಿವರನ್ನ ಭೇಟಿಯಾದಾಗ ಅಲ್ಲಿಂದ ಬಂದಂತಹ ಪ್ರತಿಕ್ರಿಯೆಗಳು ಏನು, ಇದೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮ.